ಮತ್ತೇನು ತೋರ್ಸೋಣ ಅಂದರೆ ನಮ್ಮ ಮತ್ತೆ ಓಡ್ಬತ್ತವ್ರ ಅಲ್ಲಿ ಲಿಡ್ ಕ್ಲೋಸ್ ಮಾಡಬೇಕಷ್ಟೆ. ಚಾನಲ್ ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಬಾಯಿಲ್ಲೇ ಊರಿಗೆ ಹೋಗ್ತಾ ಇದ್ದೀವಿ. ಅರೆ ಇಟ್ಸ್ ಓಕೆ ಊರಿಗೆ ಹೋಗ್ತಾ ಇದ್ದೀವಿ. ಅವ್ರು ದೊಡ್ಡಪ್ಪ ಬಂದಿದ್ದಾರೆ, ಹೊರಡಬೇಕು. ಟೈಮ್ ಆಗಿದೆ ನೋಡಿ. ಟ್ರೈಪೋರ್ಡ್ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಯಾಕ್ರೆ ಮತ್ತೆ ತೆಗೆದಿದ್ರೆ ಆಚೆಗೆ? ಇವಾಗ ಹೊರಡಬೇಕು. ನಾನು ಇದೇ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಅಯ್ಯೋ ಇಲ್ಲೊಂದು ತೆಗೆದು ಯಾಕೆ ಅಂದ್ಬಿಟ್ಟು ಇದೇ ಡ್ರೆಸ್ಸಲ್ಲಿ ಹೊರಡ್ತಾ ಇದ್ದೀನಿ. ಟೈಮ್ ಕರೆಕ್ಟಾಗಿ 7:30 ಆಗಿದೆ ಇವಾಗ. ಅಪ್ಪ ಕಟ್ಟೆ ತಗೊಳ್ಳಿ. ಓಡು ಕಟ್ಟಿ. ಅಯ್ಯೋ ನನ್ನ ಗಾಡಿಗೆ ಕವರ್ನ ಹೊತ್ತೀವಿ. ಇದು ಯಾರು ನನ್ನ ಗಾಡಿ ಇಷ್ಟೊಂದು ಮುಂದೆ ಹಾಕಿರೋದು? ಇದು ಯಾಕೆ ಇಷ್ಟೊಂದು ಮುಂದಕ್ಕೆ ಹಾಕಿದ್ದೀರಾ? ಹಾಗೆ ಬರ್ತಾ ಅಮ್ಮ ಸ್ವಲ್ಪ ತರಕಾರಿಗಳು ಮನೆಗೆ ಬೇಕಿತ್ತಲ್ಲ, ಯಾಕಂದರೆ ಮನೆ ಕೆಲಸ ಅಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ. ಪೈಪ್ ಹಾಕಿಸ್ತಾರೆ, ಇವಾಗೆಲ್ಲ ಸ್ಪ್ರಿಂಕ್ಲರ್ ಮಾಡಿಸ್ತಾರೆ ನೋಡಿ, ಆ ಕೆಲಸದವ್ರು ಬರ್ತಾರೆ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ಮತ್ತು ರೇಷನ್ ಅದೆಲ್ಲ ತೊಗೊಬನ್ನಿ ಅಂತ ಹೇಳಿದರು. ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರಲ್ಲಿ ತೊಗೊಳ್ಬೋದು. ಬೆಂಗಳೂರು ಬಿಟ್ಟು ಮಾಗಡಿ, ಈ ತಾವರೆಕೆರೆ ಎಲ್ಲ ತೊಗೋತೀವಿ ಅಂದರೆ 1-2 ರೇಟ್ ಕೊಡಬೇಕಾಗತ್ತಲ್ಲಿ. ಸೇಮ್ ಇಲ್ಲೆಂಗಿರುತ್ತೋ ಅಲ್ಲೇ ಇರುತ್ತೆ. ಕೆಲವರು ಹೇಳ್ತಾರೆ ಇಲ್ಲ ಡೈರೆಕ್ಟು ರೈತರಿಂದ ತೊಗೊಂಡಿರ್ತಾರೆ ಹಂಗಾಗಿ ಜಾಸ್ತಿ ರೇಟ್ ಅಂತ. ನಿಜವಾಗ್ಲೂ ಏನಿಲ್ಲ, ಸೇಮ್ ಇರುತ್ತೆ. ಇಲ್ಲೆಂಗಿರುತ್ತೋ ತರಕಾರಿಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಹಂಗೆ ಇರುತ್ತೆ. ಅಲ್ಲಿ ಏನಷ್ಟು ಫ್ರೆಶ್ ಆಗಿ ಏನು ಇದ್ಬಿಡಲ್ಲ. ಬಟ್ ರೇಟ್ ಜಾಸ್ತಿ ಅಪ್ಪ. ಹೊರಗಡೆ ಮಾಗಡಿಲಿ ತೊಗೊತೀವಿ ಅಂದರೆ ಅಥವಾ ಇಲ್ಲಿ ತಾವರೆಕೆರೆಯಲ್ಲಿ ತೊಗೋತೀವಿ ಅಂದರೆ, ನಾವು ತೊಗೊಂಡಿದ್ದು ತಾವರೆಕೆರೆ ಏನೊಂದು ಚೆನ್ನಾಗಿರಲಿಲ್ಲ. ನನಗೇನಷ್ಟು ಇಷ್ಟ ಆಗಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅಂದಾಗ ಅದನ್ನೇ ತೊಗೋಬೇಕಾಗತ್ತೆ. ಮನೆಗೆ ಬರೋಷ್ಟರಲ್ಲಿ 9:30 ಆಗಿತ್ತು. ಅಮ್ಮ ಅಷ್ಟೊತ್ತಿಗೆ ಉಪ್ಸಾರು ಮೊಟ್ಟೆ ಹುರಿದು ಕಾಳು ಹಾಕಿ ಸಖತ್ತಾಗಿ ಮಾಡಿದರು. ಫಸ್ಟ್ ನನ್ನ ಮಗಂಗೆ ಊಟ ಮಾಡಿಸ್ತಾಯಿದ್ದೀನಿ. ಕಾಲು ಹಿಡ್ಕೊಂಡು ಮಾಡಿಸ್ದಂಗೆ ಕಾಲು ನೋವು ಬಂದುಬಿಟ್ಟಿತ್ತು. ಮತ್ತು ಪ್ಯಾಂಟ್ ಏನಂದರೆ ಹಳ್ಳಿಗಳ ಕಡೆ ಹೋದಾಗ ಸ್ವಲ್ಪ ಎಲ್ಲ ಡ್ರೆಸ್ಸು ಸ್ವಲ್ಪ ಕಾಟನ್ ಇರಬೇಕು, ಇಲ್ಲ ಸ್ವಲ್ಪ ಲೂಸಾಗಿರಬೇಕು. ಓಡಾಡೋಕ್ಕೆ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ. ಆ ಪ್ಯಾಂಟ್ ಬೇರೆ ಸಖತ್ ಟೈಟಾ. ಯಪ್ಪ ನನಗೆ ಎದ್ದೊಳಕ್ಕಾಯ್ತಲ್ಲ, ಕೂತ್ಕೊಳ್ಳೋಕ್ಕಾಯ್ತಲ್ಲ, ಕಾಲು ಮಡ್ಚೋಕ್ಕಾಯ್ತಲ್ಲ. ಹಿಂಗಾಗ್ಬಿಡ್ತು. ಕಾಲು ಸಖತ್ ನೋವು ಬಂದುಬಿಡ್ತು ಟೈಟಾಗಿ. ನನ್ನ ಮಗಂಗೆ ಊಟ ಮಾಡಿಸಿದಾಯಿತು. ಇವಾಗ ನಾನು ಹೆಂಗೋ ಕೂತ್ಕೊಂಡತ್ತಿಗೆ ಇವಾಗ ಊಟ ಮುಗಿಸ್ತಾ ಇದ್ದೀನಿ. ಸಖತ್ತಾಗಿ ಮಾಡಿದ್ರಮ್ಮ ಮಾತ್ರ ಉಪ್ಸಾರು ಮತ್ತು ಮೊಟ್ಟೆ ಹುರಿದು ಹಸಿ ಕಾಳು ಹಾಕಿ ಮಾಡಿದರು. ಇದೆಲ್ಲ ತುಂಬ ಅಂದರೆ ವಿಡಿಯೋ ಶೂಟ್ ಮಾಡ್ತೀನಿ, ಎಡಿಟ್ ಮಾಡುವಾಗ ಬೋರ್ ಆಗಿಬಿಡುತ್ತಲ್ಲ, ಸುಮ್ಮನೆ ಆಗ್ಬಿಡ್ತೆ ಅಂತ ಸೋಂಬೇರಿ ನಾನು. ಅಮ್ಮ ಪೂಜೆ ಎಲ್ಲ ಮಾಡಿದರು. ಇವಾಗ ಮಲ್ಕೊಳ್ಳೋ ಟೈಮು, ಮಲ್ಕೊಂಡ್ವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅರೆನೂನ್ ಕನ್ನಡತಿ ಸುಧಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಅತ್ತೆ ಮನೆಯಲ್ಲಿ ಶುರು ಮಾಡ್ತಾ ಇದ್ದೀನಿ. ಅಪ್ಪ ಎಷ್ಟು ಚಳಿ ಅಂದರೆ ನಿಜವಾಗ್ಲೂ ಹಿಮಾಲಯ ಪರ್ವತಕ್ಕೆ ಏನಾದರೂ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀವ ಅಂತ ಅನ್ಸುತ್ತೆ, ಅಷ್ಟು ಚಳಿ ಇಲ್ಲಂತೂ. ವೈ ಬಿಕಾಸ್ ಊರು ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳೇ ಇದ್ದಾವೆ, ಹಾಗಾಗಿ ಇಲ್ಲಿ ಚಳಿ ಜಾಸ್ತಿ ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅಂತ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಒಂದು 4 ಸ್ವೆಟರ್ಸ್ ಹಾಕೋಬೇಕು ನಿಜವಾಗ್ಲೂ ಇಲ್ಲರ ಚಳಿಗಂತೂ. ನಾನಂತೂ ಹೊರಗಡೆ ಪಾತ್ರೆ ಒಂದಷ್ಟಿದ್ದಾವೆ ತೊಳೆಯಂಥವು, ರಾತ್ರಿವೆಲ್ಲ ಖಾಲಿ ಇಟ್ಟಿಲ್ಲ ಆಚೆಗೆ. ನಾನಂತೂ ಥಂಡಿಲಿ ಯಪ್ಪ ದೇವ್ರೆ ಕೈಯೆಲ್ಲ ಕೊರಿತಾ ಇರುತ್ತೆ. ಯಾರು ಪಾತ್ರೆ ತೊಳೆಯೋರು ಹೋಗ್ಬಿಟ್ಟು ಅಂದ್ಬಿಟ್ಟು ಫಸ್ಟ್ ನಾಷ್ಟಕ್ಕೆ ರೆಡಿ ಮಾಡ್ಬಿಟ್ಟು ನಾನು ಆಮೇಲೆ ಬೇಕಾದ್ರೆ ಆಚೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ವಾಯ್ಸ್ ಏಕೋ ಆಗ್ತಾಯಿದೆ. ನೈಟ್ ರೈಸ್ ಸ್ವಲ್ಪ ಉಳ್ಕೊಬಿಟ್ಟಿದೆ, ಅದನ್ನು ಒಗ್ಗರಣೆ ಅನ್ನೋ ಥರ ಮಾಡಿಬಿಟ್ಟು ಇವಾಗ ಪಲಾವ್ ಮಾಡಬೇಕಂತೆ. ಅಮ್ಮ ಪಲಾವ್ ಮಾಡಿಬಿಡವ ಅಂದರು. ಪಲಾವ್ ಪ್ರಿಪೇರ್ ಮಾಡಬೇಕು. ಅಮ್ಮ ರಾತ್ರಿ ಅನ್ನ ಆಯ್ತಲ್ಲ? ಹಾಂ ಹೌದಾ? ಮತ್ತೇನು ತೋರಿಸೋಣ ಅಂದರೆ ನಮ್ಮ ಮತ್ತೆ ಓಡ್ಬತ್ತವ್ರ ಅಲ್ಲಿ.
ಆಯ್ತವ್ವ ಹೇಳಿದ್ನಲ್ವ ಆಲ್ರೆಡಿ. ಅದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿತ್ತು, ಹಾಗಾಗಿ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಹಾಕಬೇಕಲ್ಲ ಅಂದರೆ ಕೊತ್ತಂಬರಿ, ಪುದೀನ, ಹಾಗೆ ಸ್ವಲ್ಪ ಇದು ಹಸಿರು ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ. ಸ್ವಲ್ಪ ರುಬ್ಬೋದಕ್ಕೆ ಈರುಳ್ಳಿ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ, ಇವಾಗ ಕಾಯಿ ಈರುಳ್ಳಿ ಎಲ್ಲ ಹಾಕೊಂಡು ರುಬ್ಕೊಬರ್ತೀನಿ. ಮಸಾಲೆ ರುಬ್ಬೇಕಂದ್ರೆ ಆಚೆಗೆ ಹೋಗ್ಬೇಕು. ಯಾಕೆ ಅಂದರೆ ನಮ್ಮ ಮನೆಯದು ಒಳಗಡೆ ಫ್ಲಗ್. ಅಯ್ಯೋ ನಮ್ಮಮ್ಮ ಪಾತ್ರೆ ತೊಳೆಯಕ್ಕೆ ಹೊಂಟೋಗವ್ರೆ. ಅಮ್ಮ, ಅಯ್ಯೋ ನೀವು ತೊಳೆಯೋಕೆ ಇಟ್ಟಿಲ್ಲ, ನಾನು ಅಲ್ಲಿ ಪಲಾವ್ ಕೂಗಿಸ್ಬಿಟ್ಟು ಬಂದು ತೊಳೆಯೋಣ ಅಂತ ಇಟ್ಟಿರೋದು ನಾನು. ನೀವು ಹೋಗಿ ಬನ್ನಿ, ನೀವು ಹೋಗಿ ಬನ್ನಿ. ಬೇಡ ಬೇಡ ಬೇಡ, ನೀವು ಹೋಗಿ ಬನ್ನಿ. ನಾನು ಸ್ವಲ್ಪ ಚಳಿ ಇತ್ತಲ್ಲ ಫಸ್ಟ್. ಬೇಡ ಬೇಡ ಬೇಡ, ನೀವು ಹೋಗಿ ಬನ್ನಿ. ನಾನು ನೀವು ತೊಳಿಲಿ ಅಂತ ಇಟ್ಟಿದ್ದಲ್ಲ, ನಾನು ತೊಳಿತೀನಿ. ನೀವು ಹೋಗಿ ಬನ್ನಿ, ನೀವು ಹೋಗಿ ಬನ್ನಿ, ನೀವೇನು ತೊಳಿಬಿಡಿ. ಓ, ಇವತ್ತು ಅವ್ರು ಕಿಟೀರ್ ತಂದಿದ್ದಲ್ವ ಇದು ಅಳಕಾಯಿ ಅಮ್ಮ? ಅಳಕಾಯಿ ಚೆನ್ನಾಗ ಎಷ್ಟು ಉದ್ದ ನೋಡಿ. ಅಲ್ಲ ಇದು ಇವಾಗ ಇಲ್ಲಿ ಎಣ್ಣೆ ಕಾಯ್ದಿರೋ ಎಣ್ಣೆ ಫಸ್ಟು ಪಲಾವ್ ಎಲೆ ಬರುತ್ತಲ್ಲ ಅದೆಲ್ಲ ಹಾಕಬೇಕು. ಬಟ್ 5-8 ಮಂದಿ ಇಲ್ಲಿಲ್ಲ, ಸೊ ಹಂಗಾಗಿ ಇವಾಗ ಈರುಳ್ಳಿ ಹಾಕ್ಕೊಂಡ್ಬಿಡೋಣ. ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಅದು ಹಾಕೊಂಡ್ಬಿಡೋಣ. ಕಡಲೆಬೇಳೆ, ಕಡಲೆಬೀಜ ಹಾಕಿದ್ದೀನಿ. ಫುಲ್ ನೀಲಿದೆ. ಕಿತ್ತಿಕೋ ಇವಾಗ ರುಬ್ಬಿಟ್ಟಿರೋ ಮಸಾಲೆ ಹಾಕಿದ್ರೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಅಕ್ಕಿ ತೊಳೆದು ಹಾಕಿದ್ರೆ ಪಲಾವ್ ರೆಡಿ ಆಗುತ್ತೆ. ಉಪ್ಪು ಆಲ್ರೆಡಿ ಹಾಕಿದೆ ನಾನು ತರಕಾರಿ ಬೇಯುವಾಗಲೇ. ಫೈನಲಿ ಪಲಾವ್ ರೆಡಿ ಮಾಡಿದ್ದಾಯಿತು. ಸ್ವಲ್ಪ ಮಸಾಲೆ ಕಡಿಮೆ ಅಂತ ಅನ್ನಿಸ್ತು, ಅದರ್ವೈಸ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ಖಾಲಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತೀನಿ ಏನೇ ಮಾಡಿದ್ರು. ಚೆನ್ನಾಗಿತ್ತು. ಗೊತ್ತೀರಾ? ಅಲ್ಲೇ ಅದರಲ್ಲೆಲ್ಲ ಐತ್ರಿ ಬಗ್ಗೆ ಅದು ಹೊಟ್ಟೆ ಉರಿಯುತ್ತೆ ಮೇ ಬಿ. ಅಷ್ಟೇ ಜಾಸ್ತಿ ಆಗಿದ್ದು ನೋಡ್ಬಿಟ್ಟು ನನಗೆ ಭಯ ಆಯಿತು. ಅಯ್ಯೋ ಏನಪ್ಪ ಜಾಸ್ತಿ ಮಾಡಿಬಿಟ್ಟ, ನಾನು ಮತ್ತೆ ಅಚ್ಚರಾಕವಾದರೆ ಸಾಕು. ನಾನು ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಪಾವ್ ಎಕ್ಸ್ಟ್ರಾನೇ ಹಾಕ್ಬಿಡ್ತೀನಿ. ಬಿಕಾಸ್ ಉಳಿದ್ರೆ ಪರವಾಗಿಲ್ಲ, ಶಾರ್ಟೇಜ್ ಆಗ್ಬಿಟ್ರೆ ಇನ್ನೊಂದ್ಸರಿ ನನಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದಿಷ್ಟು ಉಳಿದಿದೆ. ಇನ್ನೊಂದ್ಸರಿ ಅಲ್ಲಿ ನಾಷ್ಟಕ್ಕೆ ಕೇಳಿಬಿಟ್ಟು ಇಲ್ಲಿ ನಮ್ಮ ಮಗನಿಗೆ ಹಾಕ್ಕೊಂಡಿದ್ದೀನಿ. ನಾಷ್ಟಕ್ಕೆ ಕೇಳಿಬಿಟ್ಟು ಬರ್ತೀನಿ. ಆ್ಯಂಡ್ ಇವಾಗ ಹಂಗೆ ಟೀ ತೊಗೊಂಡು ಹೋಗ್ಬಿಡೋಣ ಅಂತ ಟೀ ಬಿಸಿ ಮಾಡ್ಕೊತಾ ಇದ್ದೀನಿ. ಗುಂಡಿಗೆ ನಾಷ್ಟ ಮಾಡಿಸ್ಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್. ಇದಾದಮೇಲೆ ಹೊಲ್ದ ಹತ್ರ ಹೋಗ್ಬೇಕು, ಹೋಗ್ಬಿಟ್ಟು ಕೈ ಕಿತ್ಕೊಂಡ್ಬರ್ಬೇಕಲ್ಲಿ ಹಸಿಕಾಯಿಗಳು. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಏನೇನೆಲ್ಲ ಉಳಿದಿತ್ತು ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಒಂದು ಅರ್ಧ ಹೂಕೋಸು ತಂದಿದ್ದೀನಿ. ನೋಡೋಣ ಏನಾರು ಮಾಡೋದು. ನಮ್ಮ ಓನರ್ ಪಾಪಚ್ಚಿ ನಿನ್ನೆ ಕಪ್ ತಿಂತಾರೆ ಅಂದ್ಬಿಟ್ಟು ಈ ಥರ ಎಲ್ಲ ಸಿಪ್ಪೆ ತೆಗೆದು ಕೊಟ್ಟರು. ಅದು ತಿನ್ನೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಇನ್ನೂ ಚಪಾತಿ ಹಿಟ್ಟು ಎಲ್ಲವನ್ನೂ ತಂದಿದ್ದೀನಿ. ಒಂದು 4-5 ಡೇಸ್ ಇರೋದ್ರಿಂದ ಯುಟಿಲೈಸ್ ಆಗುತ್ತಿಲ್ಲ. ಇವಾಗ ಟೀ ತೊಗೊಂಡೋಗ್ಬಿಡೋಣ. ಟೀ ಕೊಟ್ಟೆ, ಅಣ್ಣ ಒಬ್ಬರೇ ಕೊಡ್ತಿದ್ದು, ನಮ್ಮ ಮನೆಯವ್ರು ಬೇಡ ಅಂದರು. ಅಂಕಲ್ ಏನೋ ಸ್ವಲ್ಪ ಎಲ್ಲೋ ಆಚೆ ಬಂದರು, ಅವ್ರಿಗೂ ಟೀ ಕೊಡೋಕ್ಕಾಗಲಿಲ್ಲ. ಒಬ್ರಿಗಷ್ಟೇ, ಅಣ್ಣಂಗೆ ಒಬ್ರಿಗಷ್ಟೇ ಟೀ ಕೊಟ್ಟಿರೋದು. ಈಗ ಸ್ವಲ್ಪ ಅವನೊಬ್ಬ ನಾಷ್ಟ ಮಾಡಿಸ್ಬಿಟ್ಟು ಬೇಗ ಅದಾದಮೇಲೆ ಕಾಯಿ ಬಿಡಿಸ್ಕೊಂಬರಕ್ಕೆ ಹೋಗಬೇಕು. ಅಮ್ಮ ಪಾಪ ಹೂವು ಬಿಡಿಸ್ಕೊಂಬರೋದಕ್ಕೆ ಹೋಗಿದ್ದಾರೆ. ಇವಾಗ ರೇಟ್ ಇದೆ ಹಾಗಾಗಿ, ಮತ್ತು ನಮ್ಮ ತೋಟದಲ್ಲಿ ಹೂವು ಚೆನ್ನಾಗಿ ಬಂದಿದ್ದಾವಂತೆ. ಅದರಷ್ಟಕ್ಕೆ ಪಾಪ
ಅಲ್ಲಿ ಎಷ್ಟೊಂದು ತಿಂಗಳಾಗ್ಬಿಟ್ಟಿತ್ತು, ಹೂವನೇ ಬರ್ತಾಯಿರಲಿಲ್ಲ ಅಂದ್ರಲ್ಲಿ. ಅಲ್ಲಿ ಊರಲ್ಲಿರೋರೆಲ್ಲ ಹೇಳೋರಂತೆ, ಶಿವಣ್ಣ ಇದ್ದಾಗ ಹೂವು ಬರ್ತಾಯಿದ್ದಲ್ಲ, ಹಂಗೆ ಬರ್ತಾಯಿಲ್ಲ ಹೂವು ಯಾಕೋ ಅಂತ ಅಂದ್ಬಿಟ್ಟು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಬಂದವಂತೆ. ಬಟ್ ಹತ್ಕೊಳ್ಳಿ ಬಿಡಿ, ಏನಾಗಲ್ಲ. ಅದಕ್ಕೆ ಅಷ್ಟೇ, ಇಲ್ಲೇ ಮಾಡ್ಕೊಬಿಡು, ಮಾಡಿಸ್ತೀನಿ. ಕೆಲಸ ಆಯ್ತು ನನಗೆ. ಅಲ್ಲಿ ಕೆಲಸ ಮಾಡ್ತಾ ನಿಮ್ಮ ಅಪ್ಪ, ಹೋಗೋ. ಹೊಡಿತೀನಿ ಇವಾಗ. ಫ್ರೆಂಡ್ಸ್, ಬೆಳಗಿನ ಬ್ರೇಕ್ಫಾಸ್ಟ್ ನೋಡ್ತಾ ಇದ್ರಲ್ಲ, ಒಗ್ಗರಣೆ ಅನ್ನ ಮತ್ತು ಪಲಾವ್ ಎರಡೂ ಕೂಡ ರೆಡಿಯಾಗಿದೆ. ನಾಷ್ಟ ಮಾಡಬೇಕು. ಬಂಬು ಮರೆತುಬಿಟ್ಟಿದ್ದೀನಿ, ಅಲ್ಲೇ ಬಿಟ್ಟಿಟ್ಟು ಬಂದುಬಿಟ್ಟಿದ್ದೀನಿ ಬೆಂಗಳೂರಲ್ಲೇ. ಇವಾಗ ನಾಷ್ಟ ಮಾಡಿಬಿಟ್ಟು ಹೊಲ್ದ ಹತ್ರ ಹೋಗಬೇಕು. ಆ ಹೊಲ್ದ ಹತ್ರಕ್ಕೆ, ಬ್ಯಾಟ್ರಳ್ಳಿ ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವರಕ್ಕೆ ಕಿತ್ಕೊಳ್ಬೇಕು. ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಚಿಕನ್ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಟೊಮಾಟೊ, ಈರುಳ್ಳಿ, ಕಡಲೆ, ಶುಂಠಿ, ಚಕ್ಕೆ, ಲವಂಗ ಆ್ಯಂಡ್ ಈರುಳ್ಳಿ, ಕೊತ್ತಂಬರಿ, ಪುದೀನ ಇಷ್ಟು ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಅವ ಅಂಕಲ್ ಬರಲ್ವಾ ಬರ್ತಾರಂತ? ಹೌದಾ, ಅವ್ರು ಬೇಗ ಮಾಡ್ಬೇಕು ಇವಾಗ ನಾನು. ಹಾಂ, ಅನ್ನಕ್ಕಿಟ್ಟೆ, ಮುದ್ದೆ ಒಂದು ಕೂಗಿಸ್ಬೇಕು ಇವಾಗ. ಉಪ್ಪಲ್ಲೇ ಐತೆ ನೋಡಮ್ಮ. ಹೌದು ಬಂಗಾರಿ, ಅನ್ಕೋತೀವಿ. ಅದಾಗಲ್ಲ ಸರಿ, ನಮ್ಗೆ ಕೊಡು, ನಾವ್ ತಿನ್ಕೋತೀವಿ, ಕೊಡಿಲಿ. ಹಂಗೆಲ್ಲ ಕೊಡಕ್ಕಾಗಲ್ಲ, ಹಂಗೆಲ್ಲ ಕೊಡಕ್ಕಾಗಲ್ಲ. ಸರಿ. ನಮ್ಮ ಅತ್ತೆನೂ ಹೂವು ಬಿಡಿಸ್ಕೊಂಬಂದ್ರು, ನಾಷ್ಟ ಮಾಡಿದ್ರು, ಹಸಗೆ ಹುಲ್ ತಂದು ಹಾಕಿದ್ರು. ಅವರು ಒಂದು 5 ನಿಮಿಷ ಕುತ್ಕೊಳ್ಳೋಂತಾಳು ಅಂತ ಕೂತ್ಕೊಂಡ್ರು. ಆ್ಯಂಡ್ ಚಿಕನ್ ಸಾಂಬಾರು ನಾನೆಲ್ಲ ಮಸಾಲೆ ರುಬ್ಕೊಟ್ಟೆ. ನಮ್ಮ ಮನೆಯವರು ಚಿಕನ್ ತಂದುಕೊಟ್ರು. ಅವರೆಕಾಯಿ ಬಿಡಿಸ್ಕೊಂಬರೋಣ ಅಂದರೆ ಟೈಮ್ ಆಗೋಯ್ತು. ನನಗೂ ಬೆಳಗ್ಗೆ ನಾಷ್ಟ ಮಾಡಿಸಿ ಅವ್ನಿಗೆ ತಿಂಡಿ ತಿನ್ನಿಸಿ ಅಯ್ಯೋ ನನಗೂ ಸಾಕಾದಂಗೆ ಆಯ್ತು, ಸುಮ್ಮನಾದೆ. ನಮ್ಮ ಮನೆಯವ್ರು ಹೋಗಿ ಚಿಕನ್ ತಂದರು. ಅಮ್ಮ ಸಾಂಬಾರು ಮಾಡಿಕೊಂಡು ನಾನು ಇವಾಗ ಮುದ್ದೆ ಮಾಡಿಕೊಂಡು ಅನ್ನಕ್ಕಿಟ್ಟೆ. ಅಲ್ಲೇ ಟೈಮು ಏನು ಎಷ್ಟು ಬೇಗ ಹೋಯ್ತಿದೆ ಅಂತ ಅನ್ಕೋಬೇಡಿ. 1 ಗಂಟೆ 1:15 ಆಗೇ ಹೋಯ್ತು. 1:15 ಅಷ್ಟರಲ್ಲಿ ಊಟ ಕೊಡಬೇಕಿತ್ತು. ನಾನು ಮುದ್ದೆ ಮಾಡೋಷ್ಟರಲ್ಲಿ 1:15. ಹಂಗೂ ಪಟಪಟನೆ ಮಾಡಿದೆ. ಯಾವಸನೂ ಬೇಡ, ಏನು ಬೇಡ, ಆರಾಮ್ಸೆ ನೆಮ್ಮದಿಯಾಗಿರು ಅಂತ ಹೇಳಿದ್ದು. ಹುಲ್ಲೈತೆ, ಎಲ್ಲ ಐತೆ, ಮಾಡೋರು ಬೇಕಲ್ಲ. ಈಗ ಮಾಡೋರು ಬೇಕಲ್ವೇನಮ್ಮ, ನಿಮ್ಮ ಕೈಲಿ ಆಗಲ್ಲ ತಾನೇ. ಅದೇ ನಮ್ಮ ಕೊಂಬಿಲ್ದೇ ರಸನೇ ಚೆನ್ನಾಗಿತ್ತು, ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ರಾಗದು ಅವಾಗ. ಎಲ್ಲರೂ ಊಟ ಕೂತ್ಕೊಂಡ್ರು. ಅಣ್ಣ, ನಮ್ಮ ಮನೆಯವರು ಮತ್ತು ಅಂಕಲ್ ಬಂದಿದ್ದರು ನಮ್ಮ ತೋಟದ ಕೆಲಸ ಮಾಡೋದಕ್ಕೋಸ್ಕರ. ಅಂಕಲ್ ಅವರು 3 ಜನ ಕೂತ್ಕೊಂಡ್ರಮ್ಮ. ಅವ್ರಿಗೆ ಊಟ ಬಿಡಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಅಲ್ಲೇ ಒಂದು 3 ಡೇಸ್ ಹಾಕ್ಬಿಟ್ಟಿದ್ದು, ತಲೆಗೆ ಎಣ್ಣೆನೇ ಹಾಕ್ಕೊಂಡಿರಲಿಲ್ಲ. ಎಣ್ಣೆ ಹಾಕ್ಕೊಂಡು ತಲೆ ಬಚ್ಕೊಳ್ಳೋಣ, ಹಂಗೆ ಗುಂಡು ಕೂಡ ತಲೆಗೆ ಎಣ್ಣೆ ಹಾಕಬೇಕು ಅಂತ ಅವನಿಗೆ ಎಣ್ಣೆ ಹಾಕ್ತಾಯಿದ್ದೆ. ಆ್ಯಂಡ್ ಇನ್ನೇನು ಹೇಳ್ಬೇಕಂದ್ರೆ, ಅಮ್ಮ ಪಾಪ ಹೆಂಗೆ ಅಂದರೆ, ಹುಷಾರಾಗಿದ್ದಾಗ 3-4 ಕಸ ಬೇಕಾದ್ರೆ ಕಟ್ಕೊಬಿಡ್ತೀನಿ ಅಂತಾರೆ. ಒಂದು ಸರಿ ಹುಷಾರು ತಪ್ಪಿದ್ರಲ್ಲಿ ಅಪ್ಪ ಈ ಹೊಸ ಯಾಕಾದರೂ ಕಟ್ಕೊಂಡಪ್ಪ ಅಂತಂತಾರೆ.
ಹಾಗೆ ಅವ್ರ ಕತೆ. ಯಾಕಂದರೆ ಹುಲ್ಲೋರಕ್ಕಾಗಲ್ಲ, ಸ್ವಲ್ಪ ಅಲ್ಲಿ ಬಾರೆ ಐತೆ, ಆ ಬಾರೆಯಿಂದ ಹುಲ್ಲು ಎತ್ಕೊಂಬರಷ್ಟು ಸಾಕಾಗಿದ್ದಾರೆ ಅವರು. ನಂದು ಊಟ ಆಗಿಲ್ಲ, ಹೊಟ್ಟೆ ಹಸಿತೈತೆ ನನಗಂತೂ ಕೂಡ. ಊಟ ಮಾಡಬೇಕು ಇವಾಗ. ಆ್ಯಂಡ್ ಊಟ ಕೂತ್ಕೊಳ್ಳೋಣ ಅಂತ ತಟ್ಟೆ ಇಟ್ಕೊಂಡೆ. ನೋಡ್ತಾ ಇದ್ದಾರೆ ತಟ್ಟೆ ಎಲ್ಲ ಇಟ್ಕೊಂಡು ರೆಡಿ ಅದೇ. ಅಷ್ಟೊತ್ತು ಕಾಲೇ ನನ್ನ ಮಗ ಅಮ್ಮ ಪಾಟಿ ಅಂತ ಹೋದ ಮನೆಯಿಂದಕ್ಕೆ. ಅವನಿಗೆ ಪಾಟಿ ಮಾಡಿಸಿ ತೊಳೆದ್ಬಿಟ್ಟು ಇವಾಗ ಕೂತ್ಕೋಬೇಕು. ಕೂತ್ಕೊಂಡಿರುವಾಗ ಅರ್ಧ ಆಗುತ್ತೆ. ಆಮೇಲೆ ಕರಿತಂತಿರ್ಗ ಬಾರಮ್ಮ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಮುಗಿದ್ಬಿಡ್ಲಿ ಅಂತ. ಇವಾಗ ಅದೆಲ್ಲ ಆದಮೇಲೆ ಎಲ್ಲ ಪಾತ್ರೆಗಳನ್ನೂ ಈಗ ಸಾಂಬಾರ್ದು ಅನ್ನೋದು ಎಲ್ಲ ಇದೆಯಲ್ಲ ಪುಟ್ಟ ಪಾತ್ರೆಗೆಲ್ಲ ಹಾಕ್ಬಿಟ್ಟು ಎಲ್ಲ ತೊಳೆದಿಟ್ಬಿಟ್ಟು ಹೊಲ್ದ ಹತ್ರಕ್ಕೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅವರೆಕಾಯಿ ಕಿತ್ಕೊಬರ್ತೀನಿ. ಅವರೆಕಾಯಿ ಕಿತ್ಕೊಂಡ್ಬಿಟ್ಟು ಸುಳಿಬೇಕು. ನಾಳೆ ಹುಳಿ ಸಾರ್ಗೋ ಉಪ್ಪು ಸಾರ್ಗೋ ಏನೋ ಒಂದು ಸಾಂಬಾರಿಗೆ ಬೇಕಲ್ಲ. ಹೆಂಗೆ ಗೊತ್ತಾ ಹೋಗ್ತಾವ ನಾಳೆ ಅಮ್ಮ ಅಂತ. ಅವ್ರು ಇವಾಗ ಮಧ್ಯಾಹ್ನ ಮತ್ತು ರಾತ್ರಿಗೆ ಆಗಬೇಕು ಅಷ್ಟೇ ನಾವು ಮಾಡಿದ್ದು. ಸೊ ನೋಡ್ತಾ ಇದ್ರಲ್ಲ, ಇನ್ನು ಸ್ವಲ್ಪನೇ ಪೀಸಸ್ ಇದೆ. ಮೊಟ್ಟೆ ತಂದಿದ್ದೀವಿ. ಮೊಟ್ಟೆ ಬೇಯಿಸ್ಬಿಟ್ರೆ ಸಾಕು. ಮುದ್ದೆ ಖಾಲಿಯಾಗಿದೆ. ಪರವಾಗಿಲ್ವೇ, ನಾನು ಖಾಲಿ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ಖಾಲಿ ಆಗಿದೆ ಮುದ್ದೆ ನೀಟಾಗಿ. ಚೆನ್ನಾಗಿದೆ. ಫ್ರೆಂಡ್ಸ್, ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಒಂಥರ ಬೆಳಗಿಂದ ಕಂಟಿನ್ಯೂಸ್ ಕೆಲಸಗಳೇ ಇರುತ್ತಾ. ನೋಡಿ ಇವಾಗಲೇ ಒಂದು ರಾಶಿ ಪಾತ್ರೆ ಇದೆ. ಯಪ್ಪ, ನಂಗೆ ಆ ಪಾತ್ರೆ ನೋಡ್ತಾರೆ ನಿದ್ದೆ ಬರ್ತೈತೆ. ಮಲ್ಕೊಂಬಿಡೋಣ ಸುಮ್ಮನೆ ಅಂತ ಅನ್ನಿಸ್ತೈತೆ. ಅಯ್ಯೋ ದೇವ, ಹೋಗಪ್ಪ ತೆಗಿ. ಒಂದೇ ಸಮ ಕೆಲಸಗಳು ಮಾಡಿ ಸಾಕಾಗ್ಬಿಡ್ಬೇಕು ಅದಕ್ಕೆ. ಅವರು ಮನೆಯಿಂದಗಡೆ ಮೆಷಿನಲ್ಲಿ ಏನೋ ಎಲ್ಲ ಅಗೀತಾ ಇದ್ದಾರೆ. ಇದನ್ನ ಹಾಕೊಂಡು ನೇಗ್ಲು ಹಾಕ್ಕೊಂಡು ಲೈಕ್ ಏನೋ ಮಾಡ್ತಾರಲ್ಲಪ್ಪ, ನಂಗೆ ಅದು ಹೇಳೋಕ್ಕೂ ಬರಲ್ಲ. ಬದ ಅಗಿತಾ ಇದ್ದಾರೆ, ಉಳ್ತಾ ಇದ್ದಾರೆ. ಅಗ್ಯಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನಿಲ್ಲಿ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ನನ್ನ ಮಗ ಮಲ್ಕೊಳ್ಳೋದ್ರೆ ಮಲಗಿಸ್ಬೇಕು. ಇಲ್ಲಾಂದರೆ ಅವ್ರ ಜೊತೆ ಇರ್ತೀನಿ ಅಂತಂದರೆ ನಮ್ಮ ಮನೆಯವರಲ್ಲಿ ಇದ್ದಾರಲ್ಲ ಅಲ್ಲಿ ಬಿಟ್ಬಿಟ್ಟು ನಾನಿವಾಗ ಎಲ್ಲಿ ಹೋಗ್ಬೇಕು ಅಂದರೆ ಹೊಲ್ದ ಹತ್ರ ಹೋಗ್ಬೇಕು. ಅಯ್ಯೋ, ಮೈಕೈಯಲ್ಲಿ ಒಂಥರ ನೋವು ಬಂದಂಗೆ ಆಗ್ಬಿಟ್ಟಿರುತ್ತೆ. ನಿನ್ನೆ ತನಕ ರೆಸ್ಟಲ್ಲೇ ಇರ್ತೀವ ಬೆಂಗಳೂರಲ್ಲಿ. ರೆಸ್ಟ್ ಮೀನ್ಸ್ ಮಾಡ್ತೀವಿ ಕೆಲಸ, ಬಟ್ ನಾಟ್ ದಿಸ್ ಮಚ್. ಒಳ್ಳೆಣ್ಣೆ ತೆಗೆದುಬಿಟ್ರಂತೆ ನೋಡಿ ಗುಂಡಣ್ಣ. ವಾವ್ ಬಂಗಾರಿ, ನೋಡಿ ಫ್ರೆಂಡ್ಸ್, ಅಳ್ಕಾಯಲ್ಲಿ ಎಳ್ಳೆಣ್ಣೆ ತೆಗೆದ್ಬಿಟ್ಟು ಅವ್ರಿಗೆ ಮುಟ್ಟಿದ್ರೆ ಸಾಕು ಎಣ್ಣೆ ಬತ್ತಾದೆ ಫ್ರೆಂಡ್ಸ್. ನಿಮ್ಮ ತಲೆಗೆ ಹಾಕೊಳ್ಳೋದು ಅಷ್ಟೇ ಬಾಕಿ ಇರೋದಿದ್ನ. ಸೊ ಹೇಳು. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಅಲ್ಲೆಣ್ಣೆ ಮಾಡ್ತೀನಿ, ಬನ್ನಿ ನೋಡೋಣ ಹೆಂಗೆ ಅಂತ. ಬನ್ನಿ ಹೋಗಿ ಫ್ರೆಂಡ್ಸ್. ಫ್ರೆಂಡ್, ಈಗ ಅಲ್ಲೆಣ್ಣೆ ಮಾಡಿದ್ದೀನಿ ನೋಡಿ, ಅದು ಹೆಂಗೆ ಅಂತ ತೋರಿಸ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಇಲ್ಲಿ ಇತ್ತಾಗ ಅಲ್ಲೆಣ್ಣೆ ಹೆಂಗೆ ಮಾಡೋದಂತ ನೋಡಿ ನಾನು ತೋರಿಸ್ತೇನೆ ತಾಳಿ. ನೋ ಫ್ರೆಂಡ್ಸ್, ಇದು ಸ್ಕೂಟರ್ ಫ್ರೆಂಡ್ಸ್, ಇದು ಸ್ಕೂಟರ್ ಐತಲ್ಲ, ಇದನ್ನ ತಗೋಬೇಕು. ಆಮೇಲೆ ಇದು ಇಟ್ಕೊಂಡು ಮಾಡಿ ಈ ಸ್ಕೂಟರ್ನ ತಗೋಬೇಕು ತಾಳಿ. ನನ್ನ ಮಗ ಬಿಟ್ಟರೆ ಇಡೀ ವ್ಲಾಗ್ ಪೂರ್ತಿ ಅವನೇ ಇರ್ತಾನೆ, ಅವನೇ ಮಾಡ್ತಾನೆ ವ್ಲಾಗ್ನ. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ತುಂಬ ವ್ಲಾಗ್ಗಳಿದ್ದಾವೆ, ನಾನು ಎಡಿಟ್ ಮಾಡಿ ಹಾಕ್ತೀನಿ. ನಾಳೆ ಎಲ್ಲ ಊರಿಗೆ ಹೋಗ್ತೀವಿ, ಹಬ್ಬ ಇದೆ. ಸೊ ನೋಡೋಣ, ಆ ವ್ಲಾಗೆಲ್ಲ ಯಾವತ್ತು ಬರುತ್ತೆ ಅನ್ನೋ ಗೊತ್ತಿಲ್ಲ, ಬಿಕಾಸ್ ಅಲ್ಲೆಲ್ಲ ನೆಟ್ವರ್ಕ್ ಇರೋಲ್ಲ. ಸೊ ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.